ರೆಡಿ ಸರ್. ನಮಸ್ತೆ, ನಾನು ಮಗಪ್ಪಗೌಡ ಅಂತ ಅಂದ್ಬಿಟ್ಟು ನಾನು ಯೋಗ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹಿಂದೆ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಸಹಾಯಕ ಕಂದಾಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೆ. 2007ರಲ್ಲಿ ನಿವೃತ್ತಿ ಹೊಂದಿದ್ದೀನಿ. ನಿವೃತ್ತಿ ಹೊಂದೋವರೆಗೂ ನನಗೆ ಯೋಗದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಿವೃತ್ತಿ ಆದಮೇಲೆ ಇದರ ಬಗ್ಗೆ ನಾನು ನಮ್ಮ ಗುರುಗಳ ಹತ್ರ ಹೋಗಿ ಕಲ್ತ್ಕೊಂಡು ಇದು ಮಾಡಿದೆ. ಅಯ್ಯೋ, ಎಂಥ ಒಂದು ಸುವರ್ಣ ಅವಕಾಶವನ್ನು ನನ್ನ ಜೀವನದ ಉದ್ದಕ್ಕೂ ಕಳ್ಕೊಂಬಿಟ್ಟಿದ್ದೀನಿ, ಈಗಲಾರೆ ಇದನ್ನು ಮುಂದುವರಿಸ್ಬೇಕು ಅಂತ ಅಂದ್ಬಿಟ್ಟು ಯೋಗ ಮಾಡ್ಕೊಂಡು ಯೋಗ ಶಿಕ್ಷಕನಾಗಿ ವರ್ತಿಸ್ತಾ ಇದ್ದೀನಿ. ಆಮೇಲೆ ಇತ್ತೀಚೆಗೆ ನಾನು ಮುನ್ರಾಜು ಹತ್ರ, ಅವರು ಒಳ್ಳೆ ಗುಡ್ ಥೆರಪಿಸ್ಟು. ನನಗೊಂದು ಸ್ವಲ್ಪ ಹುಷಾರಿರಲಿಲ್ಲ. ಆಗ ಒಂದು ತಿಂಗಳ ಮಟ್ಟಿಗೆ ಯೋಗ ಬಿಟ್ಬಿಟ್ಟಿದ್ದೆ. ಅದರಿಂದ ಒಂದು ಸ್ವಲ್ಪ ಆರೋಗ್ಯ ಹೆಲ್ತ್ ಅಪ್ಸೆಟ್ ಆಗಿತ್ತು. ಆಗ ಮುನ್ರಾಜು ಹತ್ರ ಹೋಗಿ, ಅವರು ಥೆರಪಿಸ್ಟ್ ಆಗಿರೋದ್ರಿಂದ ಅವರು ಯೋಗ ಕೇಂದ್ರಕ್ಕೆ ಹೋಗ್ಬಿಟ್ಟು ವಿಚಾರ ಮಾಡಿದೆ, ಹೀಗೀಗೆ ಅಂತ. ಅವರು ನನಗೆ ಥೆರಪಿ ಮಾಡಿದರು. ಅವರ ಸೇವೆ ಅನ್ನೋದು ಎಷ್ಟರ ಮಟ್ಟಿಗಿತ್ತು ಅಂದರೆ, ಅವ್ರ ಬಗ್ಗೆ ಒಂದು ಗುಡ್ ಕಾನ್ಫಿಡೆನ್ಸ್ ಬಂತು ಮನುಷ್ಯನಿಗೆ. ಈಗ ಡಾಕ್ಟ್ರು ಟ್ರೀಟ್ ಮಾಡಬೇಕಾದ್ರೆ ಆ ಡಾಕ್ಟ್ರ್ ಮೇಲೆ ಒಂದು ನಂಬಿಕೆ ಇರಬೇಕು. ಅದೇ ಥರ ನಮಗೆ ಮುನ್ರಾಜು ಅವರು ತುಂಬ ಚೆನ್ನಾಗಿ ಅವ್ರ ಸೇವೆ ಎಷ್ಟರ ಮಟ್ಟಿಗೆ ಕೈ ಕಾಲು ಹಿಡಿದು ಎಲ್ಲ ಪ್ರತಿಯೊಂದನ್ನು ಯಾವ್ಯಾವ ರೀತಿ ಏನೇನು ಮಾಡಬೇಕು ಅದೆಲ್ಲನೂ ಇದು ಮಾಡಿದರು. ನನಗೆ ಮುಜುಗರ ಆಗೋದು. ಆದರೂ ಕೂಡ ಅವರು ಅಷ್ಟು ನಿಸ್ವಾರ್ಥ ಸೇವೆಯಿಂದ, ಆ ಸೇವೆ ಬಗ್ಗೆ ನಾವು ಅದು ವರ್ಣಿಸಲು ಅಸಾಧ್ಯ, ಅಷ್ಟರ ಮಟ್ಟಿಗೆ ಮಾಡಿದರು. ಅದರಿಂದ ನನಗೆ ಪೂರ್ಣ ಒಂದು ಲಾಭ ಬಂತು. ಲಾಭ ಇನ್ ದಿ ಸೆನ್ಸ್, ಅಲ್ಲೇ ನಮ್ಮ ಇದೆಲ್ಲನೂ ಕೊಳೆಯೆಲ್ಲನೂ ತೆಗಿತಾರೆ. ದೇಹದಿಂದ ಹೊರಕ್ಕೆ ಯಾವ ರೀತಿ ಬರುತ್ತೆ, ಏನೇನು ಇದೆ ನಮ್ಮ ಒಳಗಡೆ, ಇದು ಲಿವರು, ಕಿಡ್ನಿ, ಇವುಗಳ ಮೂಲಕ ಏನೇನು ಇದೆ ಅವೆಲ್ಲ ಕಲ್ಮಶ ಹೊರಕ್ಕೆ ತೆಗೆದು ಹಾಕಿದರು. ನಾನು ಒಂಥರ ಈಗ ಆ್ಯಕ್ಟಿವ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಅದ್ರ ಬಗ್ಗೆ ನನಗೆ ಅವರ ಬಗ್ಗೆ ತುಂಬ. ಆಮೇಲೆ ಒಂದು ಸಾರಿ ನನಗೆ ಬಾಡಿ ಅಭ್ಯಂಜನ ಸ್ನಾನ ಮಾಡಿಸಿದರು. ಅವರ ಸೇವೆನ ಆದರೆ ಎಷ್ಟರ ಮಟ್ಟಿಗೂ ವರ್ಣಿಸಲು ಅಸಾಧ್ಯ, ಅಷ್ಟರ ಮಟ್ಟಿಗೆ ಮಾಡಿದರು. ಅದನ್ನು ಇದು ಅಂತ ಮಾಡಲಿಲ್ಲ, ಬಟ್ ಅವರ ಸೇವೆ ಮನೋಭಾವ ಇದೆಯಲ್ಲ, ಅದಕ್ಕೆ ನಾನು ತುಂಬ ಆಭಾರಿಯಾಗಿರ್ತೀನಿ, ಅವರಿಗೆ ತುಂಬ ಋಣಿಯಾಗಿರ್ತೀನಿ. ಜೈ ಗುರು.